ಪತಿ ಸರ್ಕಾರಿ ವೈದ್ಯ, ಆದರೆ ಚಿಕಿತ್ಸೆ ನೀಡೋದು ಮಾತ್ರ ಪತ್ನಿ. ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಪತ್ನಿಯದ್ದೇ ದರ್ಬಾರ್. ಹೌದು ವೀಕ್ಷಕರೇ, ಬಾಗಲಕೋಟೆ ಕಲಾದಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿ ಬದಲಿಗೆ ಆತನ ಪತ್ನಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ಆಘಾತಕಾರಿ ಆರೋಪ ಕೇಳಿಬಂದಿದೆ. ಇವತ್ತು ಸರ್ ಒಂದು 30 ನೋಡಿದ್ದಾರೆ. ಆಶಾ ಕಾರ್ಯಕರ್ತೆಯಾಗಿದ್ದು ನೀವು ನಾ ಸರ್ ಹೋಯ್ತು. ನಿಮಗೆ यार ನೋಡ್ಯಾರಿ ಪೇಷಂಟ್ यार ನೋಡ್ಯಾರಿ? तुमने कौन देखे? अभी नहीं देखे हैं. अभी दिखले क्या कि बोले तो नहीं उनका हुआ दूसरा का है. अच्छा घर में है ना जिधर ट्राई कर रहे हो इनके से हमार वो चाबी चीटिंग खाया खाए अभी नहीं देखे सर. नहीं ಕೊಡ್ರಿ ನೀವು ಕೊಡ್ರಿ ನೀವು ಕೊಡ್ರಿ ಮೇಡಮ್, ನೀವು ಇಲ್ಲ ಹೊಂಟಿದ್ದೀರಾ? ನೀವು ಕೊಡ್ರಿ ನೀವು ಕೊಡ್ರಿ. ಎಷ್ಟು ಪೇಷಂಟ್ ನೋಡಿದ್ರಿ? ಏನು ಬಿಡಿ, ನಾವು ನಿಮಗೆ ಹಾಕ್ತೀರಿ ಮೇಡಮ್. ಬರಿ ಒಂದು ನಿಮಿಷ ಮೇಡಮ್, ಪೇಷಂಟ್ ನೋಡ್ಬರಿ ಮೇಡಮ್, ಪೇಷಂಟ್ ನೋಡ್ಬರಿ. ಅಲ್ಲ ನೀವು ಅಂದಿಲ್ಲ ಪೇಷಂಟ್ ನೋಡಕತ್ತಿದ್ರು. ಕೈ ಹಾಕಿ ಡಾಕ್ಟರ್ ಮೊದಲು ಕೈ ಬಿಡಿ ಸರ್ ಕೈ ಬಿಡಿ ಯಾಕೆ ಕೈ ಹಿಡಿಯೋರು? ಯಾಕೆ ಕೈ ಹಾಕಿ ಡಾಕ್ಟರ್ ಇದ್ರಲ್ಲ ಕೈ ಹಿಡಿಯಬಾರ್ದು. ಮೇಡಮ್ ಅವರು ಪೇಷಂಟ್ ನೋಡ್ತಾ ಇದ್ರು. ಈಗ ನಾವು ಬಂದ ತಕ್ಷಣ ಪೇಷಂಟ್ ನೋಡಿ ಬಿಟ್ಟು ಹೋಗಿದ್ದಾರೆ. ಯಾಕಂತ ನೋಡಿದ್ರೆ ನೋಡ್ತಾ ಇಲ್ಲ. ಅಲ್ಲ ಅವ್ರಿಗೆ ಚಾರ್ಜರ್ ಯಾರು ಕೊಟ್ಟರು ಅಂತ ಮೇಡಮ್ ಬರೀ ಇಲ್ಲ. ತಾಲೂಕಿನ ಕಲಾದಗಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಎಚ್.ವಿ. ಲೇಬಗೇರಿ ಎಂಬ ವೈದ್ಯ ಕಾರ್ಯನಿರ್ವಹಿಸಬೇಕಿತ್ತು. ಆದರೆ ಅದರ ಬದಲಿಗೆ ಅವರ ಪತ್ನಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತಪಾಸಣೆ ನಡೆಸಿ ಔಷಧಿ ಬರೆದು ಕೊಡ್ತಾ ಇದ್ರು ಅಂತ ಸಾರ್ವಜನಿಕರು ದೂರಿದ್ದಾರೆ. ಹಾಗಾದ್ರೆ ಪತಿಯು ಯಾವ ಕೆಲಸ ಮಾಡ್ತಾನೆ ಎಂಬುದು ಅಮ್ಮ ಅವರ ಗಂಡನ ಹಾಗಾಗಿದ್ರೆ ಅದು ಎಲ್ಲ ಮನೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಅಮ್ಮ ಅವರ ಗಂಡತನವನ್ನು ತೋರಿಸುವುದು ಅವಶ್ಯಕತೆ ಇಲ್ಲ. ಇದಂತ ಕರ್ಮಾರಿ ಗಂಡ ವೈದ್ಯ ಆದ್ರೆ ಹೆಂಡತಿ ಅದರ ವೈದ್ಯಕೀಯದ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲದೆ ಇರುವಂತಹ ಪತ್ನಿಯನ್ನು ವೈದ್ಯಕೀಯ ಸೇವೆಗಳು ಒದಗಿಸುವುದಕ್ಕೆ ನೇಮಕಾತಿ ಕೊಟ್ಟವರಾದರೂ ಯಾರು? ಕೆರಳಿ ಕೆಂಡವಾದ ಸಾರ್ವಜನಿಕರು ಮಾಹಿತಿ ತಿಳಿದು ಮಾಹಿತಿ ಕಲೆ ಹಾಕಲು ಹೋದ ಪತ್ರಕರ್ತರಿಗೆ ಬೆದರಿ ಓಡಿ ಹೋಗ್ತಿದ್ದಾಳೆ. ನಿಮಗೆ ಯಾರು ನೋಡ್ಯಾರಿ ಪೇಷಂಟ್? ಯಾರು ನೋಡ್ಯಾರಿ? तुमने कौन देखे? अभी नहीं देखे हैं. अभी दिखले क्या कि बोले तो नहीं उनका हुआ दूसरा का है. अच्छा घर में है ना जिधर ट्राई कर रहे हो इनके से हमार वो चाबी चीटिंग खाया खाए अभी नहीं देखे सर. ನೀವು ಕೊಡ್ರಿ ನೀವು ಕೊಡ್ರಿ ನೀವು ಕೊಡ್ರಿ ಮೇಡಮ್, ನೀವು ಇಲ್ಲ ಹೊಂಟಿದ್ದೀರಾ? ನೀವು ಕೊಡ್ರಿ ನೀವು ಕೊಡ್ಬರಿ. ಎಷ್ಟು ಪೇಷಂಟ್ ನೋಡಿದ್ರಿ? ಏನು ಬಿಡಿ, ನಾವು ನಿಮಗೆ ಹಾಕ್ತೀರಿ ಬರಿ ಒಂದು ನಿಮಿಷ ಮೇಡಮ್, ಪೇಷಂಟ್ ನೋಡ್ಬರಿ ಮೇಡಮ್, ಪೇಷಂಟ್ ನೋಡ್ಬರಿ. ಅಲ್ಲ ನೀವು ಅಂದಿಲ್ಲ ಪೇಷಂಟ್ ನೋಡಕತ್ತಿದ್ರು. ಕೈ ಹಾಕಿ ಡಾಕ್ಟರ್ ಮೊದಲು ಕೈ ಬಿಡಿ ಸರ್ ಕೈ ಬಿಡಿ ಯಾಕೆ ಕೈ ಹಿಡಿಯೋರು? ಯಾಕೆ ಕೈ ಹಾಕಿ ಡಾಕ್ಟರ್ ಇದ್ರಲ್ಲ ಕೈ ಹಿಡಿಯಬಾರ್ದು. ಮೇಡಮ್ ಅವರು ಪೇಷಂಟ್ ನೋಡ್ತಾ ಇದ್ರು. ಈಗ ನಾವು ಬಂದ ತಕ್ಷಣ ಪೇಷಂಟ್ ನೋಡಿ ಬಿಟ್ಟು ಹೋಗಿದ್ದಾರೆ. ಯಾಕಂತ ನೋಡಿದ್ರೆ ನೋಡ್ತಾ ಇಲ್ಲ. ಅಲ್ಲ ಅವ್ರಿಗೆ ಚಾರ್ಜರ್ ಯಾರು ಕೊಟ್ಟರು ಅಂತ ಮೇಡಮ್ ಬರೀ ಇಲ್ಲ. ಇದಂತ ದೋಷ. ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ವಿಚಾರ. ಯಾಕಂದ್ರೆ ಆರೋಗ್ಯ ಪ್ರಜೆಗಳಿಗೆ ತುಂಬಾ ಮುಖ್ಯ. ಅಂತಹ ಮುಖ್ಯವಾದ ಹುದ್ದೆಯನ್ನು ಅನುಭವ ಮತ್ತು ಯಾವುದೇ ಅದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿ ಇಲ್ಲದೆ ಇರುವ ವ್ಯಕ್ತಿಯನ್ನು ಸೇವೆಗೆ ಬಿಡುವುದು ಅಂದರೆ ಅದೆಂಥ ದೊಡ್ಡ ಅಪರಾಧ ಎಂಬುದು ಆರೋಗ್ಯ ಸಚಿವರು ಮತ್ತು ಸರ್ಕಾರ ಹಾಗೂ ಅಲ್ಲಿನ ಮೇಲಧಿಕಾರಿಗಳು ತಿಳಿದುಕೊಳ್ಳಲೇಬೇಕು. ಅಷ್ಟಕ್ಕೂ ಅವರನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವರ ಸೇವೆ ಬೇಕು ಅಂತ ಅವರನ್ನು ನೇಮಕಾತಿ ಮಾಡಿದವರಾದರೂ ಯಾರು? ಪತಿ ವೈದ್ಯನಾದ್ರೆ ಪತ್ನಿನೂ ಸೇವೆ ಮಾಡಬಹುದಾ? ಆದರೆ ಪತ್ನಿಯು ಅದರ ಕ್ವಾಲಿಫೈಡ್ ಆಗಿದ್ರೆ, ನೇಮಕಾತಿಯಾಗಿದ್ರೆ, ಒಂದೇ ಆಸ್ಪತ್ರೆಯಲ್ಲಿ ಅವರಿಬ್ಬರು ಸರ್ಕಾರದ ಅಧಿಕಾರಿಗಳಾಗಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಪತ್ನಿಯ ಈ ಸಾಹಸದ ತಪ್ಪಿಗೆ ಅಲ್ಲಿನ ವೈದ್ಯಾಧಿಕಾರಿ ಆದ ಅವರ ಪತ್ನಿಯು ಸ್ವತಃ ಒಪ್ಕೋತಾರೆ. ಹೌದು,
ಇದು ಆಗಿರುವುದು ತಪ್ಪು ಅಂತ ಅವರೇ ಒಪ್ಕೊಂಡ ಮೇಲೆ ಅದಕ್ಕೆ ಶಿಕ್ಷೆ ಆದರೂ ಏನು, ಕಾನೂನು ಕ್ರಮ ಏನು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ವೈದ್ಯಕೀಯ ಶಿಕ್ಷಣದ ಗಂಧ ಗಾಳಿ ಗೊತ್ತಿರದ ಮಹಿಳೆ ಕೇವಲ ವೈದ್ಯಾಧಿಕಾರಿ ಪತ್ನಿಯಾದ ಮಾತ್ರಕ್ಕೆ ಬಡ ರೋಗಿಗಳ ಜೀವನದ ಜೊತೆ ಚೆಲ್ಲಾಟವಾಡ್ತಿದ್ದ ಕ್ರಮಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಯಾರು ನೋಡಿದ್ರಿ ಇವತ್ತು ಬೆಳಿಗ್ಗೆ? ಈಗ ಮೇಡಮ್ ಕೂತಿದ್ರಿ. ಮೇಡಮ್ ಕೂತ್ರ ಏನ್ ಹೇಳಿದ್ರಿ? ನೀವು ಬಂದವ್ರಿಗೆ ಏನ್ ಹೇಳಿದ್ರಿ? ನಮ್ಗೆ ಅಲ್ಲಮ್ಮ ನೋಡಿದ್ನಿಲ್ಲ. ಇವ್ರು ಅಲ್ಲ ನಾ ಕೇಳಿದ್ರು ಮೇಡಮ್ ನೋಡ್ಯಾರೋ ಇವ್ರು ನೋಡ್ಯಾರ ಕೇಳಿದ್ರಿ? तुम्हें सीधा बोलो कौन देखे हिंदी बोल हिंदी बोल हिंदी बोल चलता है। फर्स्ट तुम्हें आए आने के बाद इनको दिखा रिपोर्ट में इन्हों पकड़े रिपोर्ट मैडम मैडम पकड़े हाँ हाँ पकड़ने में इन्हों लिख को देते कर बोले मैं लिख को देते कर मैडम ले हाँ हाँ रिपोर्ट तुम्हें सर पास आए सर क्या है उनका फाइल है इन्हों मैडम उनकी चेक गुजरे कर बोलो चला गया ठेरे लेनो एक मिनट मैडम देखो मैं देखूंगा बोल कौन है तुम्हें क्या क्या लिखो दी मैडम? ये बीपी चेक कर ले क्या पूछे हाँ जी ये खून चेक करे मैडम लिख के क्या हां मैडम ये मैडम लिखे देखो ये सब मैडम लिखे सो मैडम ಈಗ 9 ತಿಂಗಳು ತುಂಬ ಗರ್ಭಿಣಿ ನೀವು. हां ಇದು ಯಾರು ಬರ್ದಾರೆ? ಮೇಡಮ್ ಬರ್ದಾರೆ. मैडम ಸರ್ ಇದನ್ನ ಅವ್ರು ನೋಡ್ಬೋದಾ? ಮತ್ತೆ ಮೇಡಮ್ ಅವರು ಸೂಜಿ ನಿಮ್ಮ ಅವ್ರು ಮಿಸಸ್ ಮಾಡಿದ ಅಂತ ಹೇಳಿದ್ರೆ ಮೇಡಮ್ ಬರ್ದಿದ್ರು. ಅವರು ತುಂಬ ಗರ್ಭಿಣಿಯನ್ನು ಟ್ರೀಟ್ಮೆಂಟ್ ಕೊಡ್ಬೋದಾ? ಇಲ್ಲ ಕೊಡಕ್ಕೆ ಸಾಧ್ಯ ಇಲ್ಲ ಅಲ್ರಿ. ಮತ್ತೆ ಹೆಂಗೆ ಬರೋದು ಇವತ್ತು ಅವ್ರಿಗೂ ಟ್ರೀಟ್ಮೆಂಟಿಗೆ ಬಿ ಪಿ ಚೆಕ್ ಮಾಡಿ ಅದು ಮಾಡಿ ಅಂತೇಳಿ ಮೆಡಿಸಿನ್ ಏನು ಬರ್ತಾರೆ? ಬರೀ ಬಿ ಪಿ ಶುಗರ್ ಅಷ್ಟೇ ಚೆಕ್ ಮಾಡ್ತೀವಿ. ಮೆಡಿಸಿನ್ ಬರ್ತಾರೆ? ಇದು ನಮಗೆ ರೀ. यार मैडम बता यार हां मैडम ಕೊಟ್ಟಿದ್ದು. मैडम ಯಾವುದು ಹ್ಯಾಂಡ್ ರೈಟಿಂಗ್ ಅವ್ರದಲ್ಲ? हैंड राइटिंग ನಿಮ್ಮ ಹೇಳ್ತಿದ್ದಲ್ಲ जस्ट अभी 5 मिनट अधिकार यहाँ चैनल को बुला लेगा हमें जाए तो ಅವ್ರ ಹ್ಯಾಂಡ್ ರೈಟಿಂಗ್ ಮತ್ತೆ ಯಾರು ಅವರ ಬರ್ದಾರಲ್ರಿ? ये न्यू बर्दर संतोष है ಇಲ್ಲೇ नहीं हमारे पास टेस्ट हुआ है तो हमें करना चाहिए। हां वो कौन लिखे के बाद में क्या मुझे उसका मतलब नहीं। मेरे मेरे लैब का आएगा तो मैं टेस्ट करना चाहिए। तुम्हारी जगह तो तुम्हारे बेटे हमारा- को बताया चलता है जी। ऐसा कैसा वो हमारे पास आया इसका स्टाइल देख ಸರ್ ನಿಮ್ದು ಐಡಿ ಇಲ್ಲ ಸರ್ ಐಡಿ ಇಲ್ಲ ಅಲ್ಲ ಇರ್ಬೇಕು ಹಾಕೋಬೇಕಲ್ಲ ಸರ್ಕಾರಿ ನೌಕರಸ್ರು ಹಾಕೋಬೇಕಲ್ಲ ಹಾಕೋಬೇಕಲ್ರಿ ನನಗೆ ಗೊತ್ತಿಲ್ಲ ಅದು ಕೇಳತ್ತೀನಿ ಹಾಕೋಬೋದಲ್ಲ ಸರ್ ಸರ್ ಹಿಂಗೆ ಮಾಡಿದ್ದು ಸರಿ ಅವರು ನಿಮ್ಮ ಮಿಸಸ್ ಅವರು ಬಂದು ಕುತ್ಕೊಂಡು ಒಂದು ಮಗುಗ ಸಿಂಧು ಕೊಡ್ತಾರ ನಂತರ ಒಬ್ಬ ಸುಂಗು ಗರ್ಭಿಣಿಗೆ ಗರ್ಭಿಣಿಗೆ ಅವ್ರು ನೋಡ್ತಾರ ಅಂತಂದ್ರೆ ಸರಿನಾ? ಸರಿ ಸರ್ ಸರಿ ಅಂದ್ರೆ ಇಲ್ಲ ಅಲ್ಲ ಎದಕ್ಕೆ ಕರ್ಕೊಂಡ್ಬಂದ್ರಿ ನೀವು ನಿಮ್ಮ ಮಿಸಸ್ನ? ಆಯ್ತು ಈಗ ಆಯ್ತು ಏನ್ ಎನ್ಕ್ವೈರಿ ಮಾಡ್ತೀರಾ? ಏನ್ ಎನ್ಕ್ವೈರಿ ಮಾಡ್ತೀರಾ? ಹೇಳ್ರಿ ನೀವು ಏನು ಹೇಳ್ತೀರಿ ಅದು ಮಾಡ್ತೀವಿ. ಅಲ್ಲ ನಾವು ಏನು ಮಾಡೋಣ ಹೇಳಿ ಸರ್ ನಾವು ಮಾಡ್ತೀವಿ ಹಂಗೆ ನೀವ್ ಮಾಡ್ತೀವಿ ಹೆಂಗ್ ಅಂತೀರ ಅದಕ್ಕಿಂತ ಪ್ರಶ್ನೆನೇ ಇಲ್ಲ. ಅಲ್ಲ ಸರ್ ನೀವು ವೆಲ್ ಕ್ವಾಲಿಫೈಡ್ ಒನ್ ಆಫ್ ದಿ ಮೆಡಿಕಲ್ ಆಫೀಸರ್ ಹೌದು. ಮತ್ತೆ ನೀವು ಬಿಟ್ಟು ಕೈಸಿ ನಿಮ್ಮ ಮಿಸಸ್ ನ ಕರ್ಕೊಂಡ್ ಬಂದ್ ಕೈಸಿ ತೋರಿಸ್ತಾರೆ ತಪ್ಪಾಯ್ತಲ್ಲ? ತಪ್ಪಾಗಿತ್ತು. ಓಕೆ ಥ್ಯಾಂಕ್ ಯು. ತಪ್ಪು ಮೇಲಾಧಿಕಾರಿ ಗಮನ ಬಂದ್ರೆ ಏನಾಗ್ಬೋದು? ಮುಂದಿನ ಕ್ರಮನ ಆಯ್ತಪ್ಪ ಅಂತಂದ್ರೆ ಅಕ್ಕಿ ಕ್ರಮ ತಗೊಂಡ ಅಕ್ಕಿಗೆ ಹೆಂಗ್ ತಗೊಂಡ್ ಕ್ರಮ? ಅಲ್ಲ ನಿಮ್ಮ ಪೇಷಂಟ್ ಅಲ್ರಿ, ಹೋಗಿದ್ರೆ ಅವ್ರು ಹಂಗೆ ಮಾಡ್ಯಾರ ಅಂತ ಹೇಳ್ತಾರೆ ವೈದ್ಯಾಧಿಕಾರಿ ಈ PH ವೈದ್ಯಾಧಿಕಾರಿ ನಾನು ಕುಂತಿದ್ದೆ ನಾನು ಗಂಡನ ನಿಮ್ಮ ತೋರಿಸ್ಬಾರ್ದು ಬಂದಿನಿ ಅಂತ ಅಂತಿಲ್ಲ ಹೇಳ್ತಾರೆ 7 ದಿವಸ ಕೊಂಡ್ರೆ ಅವ್ರು ನೋಡಿದ್ರು ಕೂಡ ನೀವು ಏನು ಕಣ್ಣು ಮುಚ್ಚಿ ಕೂತಿದ್ರೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಹೇಳ್ತೀನಿ ನಾನು ಏನು ಹೇಳ್ತೀರಾ? ಅದೇನು ಹೇಳ್ತಾರೆ ಕೇಳ್ತೀನಿ ಟ್ರೈನ್ ಕೊಡ್ತಾ ನಿಮ್ಮಂತೂ DH ಅವರು ಪರ್ಮಿಷನ್ ಕೊಟ್ಟಿಲ್ಲ ಅವರು ನಿಮ್ಮ ಮಿಸಸ್ ಅನ್ನು ಕುಂದಿರಿಸಿ ಇದು ಮಾಡ್ಲಿಕ್ಕೆ. ಒಳ್ಳೆ ತಾಲೂಕು ಆಫೀಸರ್ ಪರ್ಮಿಷನ್ ಕೊಟ್ಟಿಲ್ಲ. ನೀವಾಗೆ ನಿಮ್ಮ ಸ್ವಇಚ್ಛೆಯಿಂದ ಅವ್ರು ಕುಂದಿರಿಸಿ ಏನು ರೋಗಿಗಳಿಗೆ ಚಿಕಿತ್ಸೆ ಕೊಡಿಸಿದ್ದೀರಿ. ಇದು ಸರಿಯಾ? ಸರಿ ಇಲ್ಲ. ಸರಿ ಇಲ್ಲ. ಓಕೆ